ಸರಿ, ಈ ಹಿಂದೆ ಐವತ್ತೊಂದು ಸೆರೆವಾಸ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸಾಕಷ್ಟು ಚರ್ಚೆ ಆಗ್ತಿತ್ತು. ಈಗ ಏನಿದು ಪ್ರಕರಣ? ಚರ್ಚೆ ಸಾವಿರ ರೀತಿ ಆಗ್ಬೋದು, ಇಲ್ಲಿ ಹಲವಾರು ರೀತಿ ಚರ್ಚೆ ಆಗ್ತದೆ. ಇಲ್ಲಿ ಪ್ರಕರಣ ಈಗಾಗಲೇ ಬಾಕಿ ಇದೆ. ಇಲ್ಲಿ ನಾವು ನ್ಯಾಯವಾದಿಯಾಗಿ ನಾನು ವಕೀಲರಾಗಿ ನಾನು ಅಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅಲ್ಲಿ ಈ ಪ್ರಕರಣ ಮುಗಿದ ಮೇಲೆ ನಿಮ್ಗೆ ತಾನಾಗೆ ನಮಗೆ ಗೊತ್ತಾಗ್ತದೆ. ಇಲ್ಲಿ ಅಲ್ಲ, ಈ ಪೆಂಡ್ರೈವ್ ವಿಚಾರದಲ್ಲಿ ಉಪಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡಿದ್ರಿ ನೀವು. ಅವ್ರದ್ದು ಮತ್ತು ನೀವು ಮಾತಾಡುವಂಥದ್ದು ವಾಯ್ಸ್ ಕೂಡ ವೈರಲ್ ಆಗಿತ್ತು, ಸಾಕಷ್ಟು ವೈರಲ್ ಆಗಿತ್ತು. ಇದೇನು ಈಗ ನಾನು ಮಾತನಾಡಿದಾಗ SIT ಅವರು ಪೆಂಡ್ರೈವ್ ಬಗ್ಗೆ ತೊಗೊಂಡಿದ್ದಿಲ್ಲ, ಬರೀ ಪ್ರಜ್ವಲ್ ಕೇಸ್ ಬಗ್ಗೆ ಮಾತ್ರ ತೊಗೊಂಡಿದ್ರು. ಇಲ್ಲಿ ಈಗ SIT ಅಲ್ಲಿ ಅದು ತನಿಖೆ ನಡೀತಾ ಇದೆ. ಇಲ್ಲಿ ಈಗಾಗಲೇ ಕಾರ್ತಿಕ್ನು ಕೂಡ ವಿಚಾರಣೆ, ನನ್ನನ್ನು ಕೂಡ ಎಂಕ್ವೈರಿ ಕರೆದಾಗ ಕಾರ್ತಿಕ್ ಕೂಡ ಬಂದಿದ್ದ. ಅಲ್ಲಿ ಎಲ್ಲ ವಿಚಾರಣೆ ಎಲ್ಲ ಹಂತದಲ್ಲಿ ಕೂಡ ಆಯಾಮದಲ್ಲಿ ವಿಚಾರಣೆ ನಡೀತಾ ಇದೆ. ಹಾಗಾಗಿ SIT ತನಿಖೆ ಇರೋದ್ರಿಂದ ನಾವಲ್ಲಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಅಲ್ಲಿ ನನಗೆ ನಂಬಿಕೆ ಇದೆ ಇಲ್ಲಿ, ಯಾಕಂದರೆ ನಮ್ಮ ಹಾಸನದ ಭಾಳ ಪ್ರಾಮಾಣಿಕ ಅಧಿಕಾರಿಗಳು ಅದರಲ್ಲಿ ತನಿಖೆಯಲ್ಲಿ ಕೆಲವು ಅಧಿಕಾರಿಗಳಿದ್ದಾರೆ. ಅಲ್ಲಿ ನಾನು ಕಣ್ಣಾರಲ್ಲಿ ನೋಡಿದ್ದೀನಿ ಇಲ್ಲಿ. ಹಾಗಾಗಿ ಅದು ಒಂದು ತಾರ್ಕಿಕ ಅಂತ್ಯವನ್ನು ಮುಟ್ತದೆ. ಹಾಗಾಗಿ ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ. ಅತಿ ಶೀಘ್ರದಲ್ಲೇ ಒಂದು ಸಿಹಿ ಸುದ್ದಿ ಹೊರಗೆ ಬರ್ತಾರೆ. ಅದರಲ್ಲಿ ಅಲ್ಲ, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಅಂದರೆ ಸಿದ್ದರಾಮಯ್ಯ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು, ಶಿವಕುಮಾರ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಸಾಕಷ್ಟು ಜನ ಆರೋಪ ಮಾಡ್ತಾರೆ. ಬಟ್ ನಿಮಗೆ ನಂಬಿಕೆ ಇದೆ ಅಂತ ಇದ್ದಾರೆ SIT ಮೇಲೆ? ಈಗ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಸಿದ್ದರಾಮಯ್ಯ ಮಾಡ್ತಾಯಿಲ್ಲ, DK ಶಿವಕುಮಾರ್ ಮಾಡ್ತಾಯಿಲ್ಲ. ಅಲ್ಲಿ ನೋಡೋಣ ಮುಂದೆ. ಅದಕ್ಕೆ ಆದ್ಮೇಲೆ ನ್ಯಾಯಾಲಯ ಇರ್ತದಲ್ವ, ಅಲ್ಲಿ ಸರಿ ಅಂತ ಒಪ್ಕೋಬೋದು, ತಪ್ಪು ಅಂತಂದರೆ ಮುಂದೆ ಚಾಲನೆ ಮಾಡ್ಬೋದಲ್ಲ ಅಲ್ಲಿ. ಹಾಗಾಗಿ ಎಲ್ಲರಿಗೂ ಅಂತಿಮ ತೀರ್ಪು ಬರೋದು ಯಾವ ನ್ಯಾಯಾಲಯದಲ್ಲ ಅಲ್ಲಿ. ಹಾಗಾಗಿ ಮುಂದಿನ ದಿವಸದಲ್ಲಿ ನ್ಯಾಯಾಲಯದ ಹೋರಾಟ ಮಾಡೋ ಕೆಲಸ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.